ಸಾಯಿರಾಮ್ ಆತ್ಮಬಂಧುಗಳೇ, ಮೇಪೋಲ್ ಮೆಡಿಟೇಷನ್ ನಮ್ಮ ಹೈಯರ್ ಕಾನ್ಷಿಯಸ್ಗೆ ಕನೆಕ್ಟ್ ಆಗಲು ಒಂದು ಉತ್ತಮವಾದ ವಿಧಾನವಾಗಿದೆ. ಈಗಾಗಲೇ ಇದರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ಈ ದಿನ ನಿತ್ಯ ಪ್ರಾರ್ಥನೆಗಾಗಿ ಈ ಮೇಪೋಲ್ ಮೆಡಿಟೇಷನನ್ನು ಹೇಗೆ ಉಪಯೋಗಿಸಬಹುದು ಎಂದು ನೋಡೋಣ. ಬೆಳಿಗ್ಗೆ ಎದ್ದ ತಕ್ಷಣ ಈ ಧ್ಯಾನವನ್ನು ಮಾಡುವುದು ತುಂಬ ಪ್ರಯೋಜನಕಾರಿ. ಹಾಗಾದರೆ ತಡ ಮಾಡದೆ ಇವಾಗ ಮೆಡಿಟೇಷನನ್ನು ಮಾಡಲು ಸಿದ್ಧರಾಗೋಣ. ನಿನ್ನೆಯ ವಿಡಿಯೋದಲ್ಲಿ ಹೇಳಿದಂತೆಯೇ ಆರಾಮವಾದ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಬಿ ಕಂಫರ್ಟೇಬಲ್. ಕುರ್ಚಿಯ ಮೇಲೆ ಕುಳಿತಿದ್ದಲ್ಲಿ ಪಾದಗಳು ನೆಲಕ್ಕೆ ತಾಗಲಿ. ಹಾಗೆ ಒಂದು ಪ್ರಾಪರ್ ಫ್ಲೋ ಆಫ್ ಎನರ್ಜಿ ಏರ್ಪಡುತ್ತದೆ. ಯಾವುದಾದರೂ ಆಸನದಲ್ಲಿ ಕೆಳಗೆ ಕುಳಿತಿದ್ದರೆ ಇನ್ನೂ ಉತ್ತಮ. ಕಣ್ಣುಗಳನ್ನು ಮುಚ್ಚಿ ಕನ್ನಡಕ ಹಾಕಿದ್ದರೆ ತೆಗೆದಿಡಿ. ರಿಲ್ಯಾಕ್ಸ್. ಆರಾಮವಾಗಿ ಉಸಿರಾಡಿ. ಆರಾಮವಾಗಿ ಉಸಿರಾಡಿ. ಉಸಿರು ನಿರಾಳವಾಗಿದೆ. ಕೈಗಳು ತೊಡೆಯ ಮೇಲಿರಲಿ. ರಿಲ್ಯಾಕ್ಸ್. ಮುಖದಲ್ಲಿ ಮಂದಹಾಸ. ಮೂರು ಓಂ. ಸ್ಕ್ರೀನ್ನಲ್ಲಿರುವ ಚಿತ್ರವನ್ನು ವಿಷುವಲೈಸ್ ಮಾಡಿಕೊಳ್ಳಿ. ಒಂದು ಉದ್ದನೆಯ ಪೋಲ್ ಅಥವಾ ಧ್ವಜಸ್ತಂಭವೆಂದು ನೀವು ಎಣಿಸಬಹುದು. ಅದರ ತುದಿಯಲ್ಲಿ ಬಂಗಾರದ ಬಣ್ಣದ ಚೆಂಡು ಪ್ರಜ್ವಲಿಸುತ್ತಿದೆ. ಅದರ ಮೂಲಕ ಬಹಳಷ್ಟು ಬೇರೆ ಬೇರೆ ಬಣ್ಣದ ರಿಬ್ಬನ್ಗಳು ಕೆಳಮುಖವಾಗಿ ಹರಿದು ಬರುತ್ತಿದೆ. ವಿಷುವಲೈಸ್ ಮಾಡಿಕೊಳ್ಳಿ. ಏರ್ಪಟ್ಟಿದೆ. ನೀವು ಕುಳಿತಿರುವ ಜಾಗದಿಂದ ನಿಧಾನವಾಗಿ ಎದ್ದು ಆ ಧ್ವಜಸ್ತಂಭದ ಕೆಳಗೆ ಹೋಗುತ್ತಿದ್ದೀರಿ. ನಿಮಗೆ ಇಷ್ಟವಾದ ಬಣ್ಣದ ಒಂದು ರಿಬ್ಬನ್ನನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಹಿಡಿದಿದ್ದೀರಿ. ಪುನಃ ನಿಮ್ಮ ಜಾಗಕ್ಕೆ ಮರಳಿ ಬಂದು ಕುಳಿತುಕೊಳ್ಳಿ. ನಿಮ್ಮಂತೆಯೇ ಬಹಳಷ್ಟು ಜನ ಇದೇ ರೀತಿಯಲ್ಲಿ ಕುಳಿತಿದ್ದಾರೆ. ಅವರೆಲ್ಲರೂ ಸಂತೋಷವಾಗಿದ್ದಾರೆ. ನೀವು ಕೂಡ ಬಹಳ ಸಂತೋಷವಾಗಿದ್ದೀರಿ ಭಾವಿಸಿ. ಮುಖದಲ್ಲಿ ಮಂದಹಾಸ. ನೀವು ದೇವರ ಅತ್ಯಂತ ನಿಯರೆಸ್ಟ್ ಚೈಲ್ಡ್. ದೇವರ ಸಂಪೂರ್ಣ ಅನುಗ್ರಹ ನಿಮ್ಮಲ್ಲಿದೆ. ಚೆಂಡಿನ ಮೂಲಕ ಬಹಳಷ್ಟು ಎನರ್ಜಿ ರಿಬ್ಬನ್ನಿನಿಂದ ನಿಮ್ಮ ಕೈಗಳಿಗೆ ಹರಿಯುತ್ತಿದೆ. ಅದು ಯಾವುದೇ ಬಣ್ಣವಾಗಿರಬಹುದು. ರಿಬ್ಬನನ್ನು ಲೂಸಾಗಿ ಹಿಡಿದುಕೊಳ್ಳಿ. ಬಹಳಷ್ಟು ಶಕ್ತಿಯು ಅದರಿಂದ ನಿಮಗೆ ಬರುತ್ತಿದೆ. ನಾವೆಲ್ಲರೂ ದೇವರ ಮಕ್ಕಳು ಹಾಗೂ ನಾವು ಎಲ್ಲರೂ ಇಂಟರ್ಕನೆಕ್ಟೆಡ್. ಹಾಗೆ ಎಲ್ಲರೂ ನಾವಿಲ್ಲಿ ಸಂತೋಷವಾಗಿದ್ದೇವೆ.
ಒಮ್ಮೆ ಸ್ಕ್ರೀನ್ನಲ್ಲಿರುವ ಸಿಂಬಲ್ ವಿಷುವಲೈಸ್ ಮಾಡಿ. ಎಲ್ಲರೂ ಸಂತೋಷದಿಂದಿದ್ದೀರಿ. ಚಿಂತ ಬೆಳಕಿನ ಚೆಂಡು ನಿಮಗೆ ಯಾವುದಾದರೂ ದೇವರ ರೂಪದಲ್ಲಿಯೂ ಸಹ ಕಾಣಿಸಬಹುದು. ನಿಮ್ಮ ಇಷ್ಟ ದೈವದೊಂದಿಗೆ ನೀವೀಗ ಸಂತೋಷವಾಗಿದ್ದೀರಿ. ದೇವರೇ, ಈ ದಿನ ನಾನು ಏನೇನು ಕೆಲಸಗಳನ್ನು ಮಾಡಬೇಕು, ನಾನು ಹೇಗೆ ಇರಬೇಕು ಎಂದು ನಿಮ್ಮ ಇಷ್ಟ ದೈವದಲ್ಲಿ ಗೈಡೆನ್ಸನ್ನು ಕೇಳಿ. ಈ ದಿನ ನಾನು ಯಾವೆಲ್ಲ ಕೆಲಸವನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಳ್ಳಿ. ಸಂಕಲ್ಪದಿಂದ ಸಿದ್ಧಿ. ಈಗ ಈ ದಿನದ ಚಟುವಟಿಕೆಗಳನ್ನು ಮಾಡಲು ನನಗೆ ಶಕ್ತಿಯನ್ನು ಕೊಡಿ ಎಂದು ನಿಮ್ಮ ದೇವರಲ್ಲಿ ಕೇಳಿಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಹೀಲಿಂಗ್ನ ಅವಶ್ಯಕತೆ ಇರುತ್ತದೆ. ಮನುಷ್ಯ ರೂಪದಲ್ಲಿ ಬಂದ ಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಲಿಮಿಟೇಷನ್ಸ್ಗಳು ಇರುತ್ತದೆ ಹಾಗೂ ನ್ಯೂನತೆಗಳು ಇರುತ್ತದೆ. ಆ ದಿನಕ್ಕೆ ನಮಗೆ ಯಾವ ಶಕ್ತಿಯ ಅವಶ್ಯಕತೆ ಅತಿಯಾಗಿದೆ ಎಂದು ನಾವೇ ಕಂಡುಕೊಳ್ಳಬೇಕು ಹಾಗೂ ದೇವರಲ್ಲಿ ಆ ಶಕ್ತಿಯನ್ನು ನಮಗೆ ಪೂರೈಸುವಂತೆ ಪ್ರಾರ್ಥಿಸಿಕೊಳ್ಳಬೇಕು. ಹಾಗಾದರೆ ಮೊದಲಿಗೆ ನಾವು ಈ ಹೈಯರ್ ಕಾನ್ಷಿಯಸ್ನ ಹತ್ತಿರ ನಮಗೆ ರಿಲ್ಯಾಕ್ಸೇಷನ್ ಎನರ್ಜಿಯನ್ನು ಕೊಡುವಂತೆ ಪ್ರಾರ್ಥಿಸಿಕೊಳ್ಳೋಣ. ಚೆಂಡಿನ ಮೂಲಕ ರಿಬ್ಬನ್ನಿನ ಥ್ರೂ ನಿಮಗೆ ರಿಲ್ಯಾಕ್ಸೇಷನ್ ಎನರ್ಜಿ ಸಿಗುತ್ತಿದೆ. ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಪರಮಾತ್ಮನಲ್ಲಿ ಹೀಲಿಂಗ್ ಎನರ್ಜಿಯನ್ನು ಕೇಳಿಕೊಳ್ಳೋಣ. ಅದು ಫಿಸಿಕಲ್ ಹೀಲಿಂಗೇ ಆಗಿರಬಹುದು, ಫೈನಾನ್ಷಿಯಲ್ ಹೀಲಿಂಗ್ ಆಗಿರಬಹುದು, ಭಾವನಾತ್ಮಕವಾದ ಹೀಲಿಂಗ್ ಆಗಿರಬಹುದು, ಮೆಂಟಲಿ ಆಗಿರಬಹುದು. 3 ದೀರ್ಘವಾದ ಉಸಿರಾಟದೊಂದಿಗೆ ಹೀಲಿಂಗನ್ನು ತೆಗೆದುಕೊಳ್ಳಿ. ಈಗ ಹೈಯರ್ ಕಾನ್ಷಿಯಸ್ಸಿಂದ ಕ್ಲೆನ್ಸಿಂಗ್ ಎನರ್ಜಿಯನ್ನು ನಿಮಗೆ ಕೊಡುವಂತೆ ಪ್ರಾರ್ಥಿಸಿಕೊಳ್ಳಿ. ಯಾವುದಾದರೂ ವಿಷಯಗಳು ನಿಮಗೆ ತೊಂದರೆಯನ್ನು ಕೊಡುತ್ತಿದ್ದರೆ, ನಿಮಗೆ ಅದನ್ನು ಹೊರಹಾಕಲು ಮನಸ್ಸಿದ್ದು ಹೊರಹಾಕಲು ಆಗುತ್ತಾ ಇಲ್ಲ ಎನಿಸಿದರೆ, ಈ ದಿನ ದೇವರ ಸಹಾಯದಿಂದ ಅದನ್ನು ಹೊರಗೆ ಹಾಕಿ. ಅದು ನೆಗೆಟಿವ್ ಆಲೋಚನೆಯಾಗಿರಬಹುದು, ಯಾವುದೇ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿರಬಹುದು, ಯಾವುದಾದರೂ ಹಳೆಯ ಯೋಚನೆಗಳಾಗಿರಬಹುದು. ಹೊರಗೆ ಹಾಕಿ ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರೇ, ಇಂದಿನಿಂದ ನಾನು
ಹೊಸ ಜೀವನವನ್ನು ಪ್ರಾರಂಭಿಸಲು ಇಷ್ಟಪಡುತ್ತೇನೆ. ಈಗ ದೇವರಲ್ಲಿ ಸ್ಟ್ರೆಂತ್, ಧೈರ್ಯ, ಸಾಹಸ ಈ ಶಕ್ತಿಯನ್ನು ಕೇಳಿಕೊಳ್ಳಿ. ಹಾಗೂ ಯಾವುದೇ ವೀಕ್ನೆಸ್ ಇದ್ದಲ್ಲಿ ಅದನ್ನು ಉಸಿರಾಟದ ಮೂಲಕ ಹೊರಗೆ ಹಾಕುತ್ತಿದ್ದೇನೆ ಎಂದು ಭಾವಿಸಿ ರಿಬ್ಬನ್ ನಿಮ್ಮ ಹಾಗೂ ಪರಮಾತ್ಮ ನಡುವಿನ ಟೆಲಿಫೋನ್ ಕನೆಕ್ಷನ್. ಹಾಗೆ ಅದು ಕೆಲಸ ಮಾಡುತ್ತಿದೆ. ಪ್ರತಿಯೊಂದು ವಿಚಾರಗಳು ದೇವರಿಗೆ ತಿಳಿಯುತ್ತಿದೆ. ನೀವು ಏನನ್ನು ಬೇಡಿಕೊಳ್ಳುತ್ತಿದ್ದೀರಿ, ನೀವು ಏನನ್ನು ಕೇಳುತ್ತಿದ್ದೀರಿ ಎಲ್ಲದೂ ಅವರಿಗೆ ತಿಳಿಯುತ್ತಿದೆ. ಹಾಗೂ ಬೇಕಾದಷ್ಟು ಶಕ್ತಿ ಅವರು ನಿಮಗೆ ಕಳಿಸುತ್ತಿದ್ದಾರೆ. ಕೊನೆಯದಾಗಿ ನಿಮ್ಮ ದೇವರಲ್ಲಿ ಪ್ರೀತಿಯನ್ನು ಕೇಳಿಕೊಳ್ಳಿ. ದೇವರೇ, ನಿಮ್ಮ ಅನ್ಕಂಡೀಷ್ನಲ್ ಲವ್ವನ್ನು ನನಗೆ ಕೊಡಿ. ಇದು ನನಗೆ ಬಹಳ ಮುಖ್ಯ. ಇಲ್ಲಿ ದೇವರು ನಿಮ್ಮನ್ನು ಜಡ್ಜ್ ಮಾಡುವುದಿಲ್ಲ. ಸಂಪೂರ್ಣವಾಗಿ ಅಕ್ಸೆಪ್ಟೆನ್ಸ್ ಫಾರ್ಮಲ್ಲಿ ನೀವಿದ್ದೀರಿ. ಇಲ್ಲಿ ಯಾವುದೇ ಭೇದ ಭಾವವಿಲ್ಲ. ದೇವರಿಗೆ ಎಲ್ಲರೂ ಅವರ ಮಕ್ಕಳೇ, ಎಲ್ಲರೂ ಸಮಾನ. ಬಹಳಷ್ಟು ಪ್ರೀತಿ ನಿಮ್ಮ ಕಡೆಗೆ ಬರುತ್ತಿದೆ. ನಿಮ್ಮ ಸಂಪೂರ್ಣ ದೇಹ ದೇವರ ಪ್ರೀತಿಯಿಂದ ತುಂಬಿದೆ. ರಿಬ್ಬನ್ನಿನ ಬೆಳಕು, ಬಣ್ಣ ನಿಮ್ಮನ್ನು ಆವರಿಸಿಕೊಂಡಿದೆ. ಈಗ ನೀವು ನಿಮ್ಮಲ್ಲಿ ಯಾವುದಾದರೂ ಗಿಲ್ಟ್, ಶೇಮ್, ಅಸಹಾಯಕತೆ, ಪಾಪ ಪ್ರಜ್ಞೆ ಇಂತಹ ಕೆಳಸ್ತರದ ಭಾವನೆಗಳನ್ನು ಹೊರಹಾಕುತ್ತಿದ್ದೀರಿ. ಈಗ ದೇವರು ನಿಮಗೆ ಕೊಟ್ಟ ಈ ಎಲ್ಲ ಗಿಫ್ಟನ್ನು, ಪ್ರೀತಿಯನ್ನು ಬೇರೆಯವರೊಟ್ಟಿಗೆ ಹಂಚಿಕೊಳ್ಳುವ ಸಮಯ ಇದು. ಶಕ್ತಿಯ ಪ್ರಾಪರ್ ಫ್ಲೋಗೆ ತುಂಬ ಅವಶ್ಯಕತೆ. ಹಾಗೂ ಹೀಗೆ ಹಂಚುವುದರಿಂದ ನಿಮ್ಮ ಅಭಿವೃದ್ಧಿಯೊಂದಿಗೆ ಸಮಾಜದ ಅಭಿವೃದ್ಧಿಯೂ ಕೂಡ ಆಗುತ್ತದೆ. ನಾವು ಏನನ್ನು ಹಂಚುತ್ತೇವೆಯೋ ಅದೇ ನಮಗೆ ಸಿಗುತ್ತದೆ ಎನ್ನುತ್ತಾರಲ್ಲ, ಹಾಗೆ. ಹಾಗಾದರೆ ನಿಮ್ಮ ಎರಡೂ ಹಸ್ತಗಳನ್ನು ಜೋಡಿಸಿ, ಕೈಗಳನ್ನು ಮುಂದೆ ಚಾಚಿ, ದೇವರು ನನಗೆ ಏನನ್ನು ಕೊಟ್ಟಿದ್ದಾನೆಯೋ ಅದರಲ್ಲಿ ಸ್ವಲ್ಪ ಪ್ರಮಾಣವನ್ನು ನಾನು ಅವಶ್ಯಕತೆ ಇರುವವರಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಅದು ನಿಮ್ಮ ಮನೆಯವರಾಗಿರಬಹುದು, ಶಾಲೆಗೆ ಹೋಗುವ ಮಕ್ಕಳಾಗಿರಬಹುದು, ನಿಮ್ಮ ಕಲೀಗ್ಸ್ ಆಗಿರಬಹುದು, ನಿಮ್ಮ ನೆಂಟರಾಗಿರಬಹುದು. ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರಿಗೂ ಈ ಶಕ್ತಿಯು ಹಂಚಿ ಹೋಗುತ್ತಿದೆ. ಹಾಗೆಯೇ ನಿಮ್ಮೊಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇರದಂತಹ ಸಂಬಂಧಗಳು, ಅವರಿಗೂ ಕೂಡ ಯಾವುದೇ ತಾರತಮ್ಯವಿಲ್ಲದೆ ಈ ಪ್ರೀತಿಯನ್ನು, ಈ ಶಕ್ತಿಯನ್ನು ಹಂಚುತ್ತಿದ್ದೀರಿ. ಯಾವುದೇ ಭೇದ ಭಾವವಿಲ್ಲ. ಅವರು ಕೂಡ ದೇವರ ಮಕ್ಕಳೇ. ಶಕ್ತಿಯ ತುಂಬ ಅವಶ್ಯಕತೆ ಇರುವವರಿಗೆ ಈಗ ನೀವು ಇದನ್ನು ಹಂಚುತ್ತಿದ್ದೀರಿ. ಯಾರೆಂದರೆ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯ ಅವಶ್ಯಕತೆ ಇರುವವರು, ಪ್ರೀತಿಯ ಅವಶ್ಯಕತೆ ಇರುವವರು, ಜೈಲಿನಲ್ಲಿರುವ ಖೈದಿಗಳು, ವೇಶ್ಯಾವಾಟಿಕೆಯಲ್ಲಿ ಇರುವವರು, ಬಹಳಷ್ಟು ವಯಸ್ಸಾದ ತಂದೆ ತಾಯಂದಿರು, ಮನೆಗಳಿಲ್ಲದೆ
ಹಸಿವಿನಲ್ಲಿ ಇರುವವರು, ಸ್ವಲ್ಪ ಮಟ್ಟಿನ ಶಕ್ತಿಯನ್ನು ಇವರೆಲ್ಲರಿಗೂ ಕೊಡಿ. ಇಲ್ಲೆಲ್ಲೂ ಕೂಡ ಜಡ್ಜ್ಮೆಂಟಲ್ ಆಗಿರಬೇಡಿ. ಅವರವರ ಕರ್ಮವನ್ನು ಅವರವರು ಕಳೆಯುತ್ತಿದ್ದಾರೆ. ನಿಮ್ಮ ಕೈಲಾಗಿದ್ದನ್ನು ನೀವು ಮಾಡುತ್ತಿದ್ದೀರಿ ಅಷ್ಟೇ. ನೀವೇನೂ ಇಲ್ಲಿ ಮಾಡುತ್ತಿಲ್ಲ. ದೇವರು ನಿಮಗೆ ಕೊಟ್ಟಿರುವುದನ್ನು ನೀವು ಅವರಿಗೆ ಒಂದು ಮಾಧ್ಯಮದ ರೂಪದಲ್ಲಿ ಕೊಡುತ್ತಿದ್ದೀರಿ ಅಷ್ಟೇ. ನೀವು ಸುರಕ್ಷಿತರಾಗಿದ್ದೀರಿ. ಈಗ ಈ ಪ್ರೀತಿಯನ್ನು ನಮ್ಮ ದೇಶದ ರಾಜಕಾರಣಿಗಳಿಗೆ ಕೊಡುವ ಸಮಯ. ಅವರಿಂದಲೇ ನಮ್ಮ ದೇಶದಲ್ಲಿ ಬದಲಾವಣೆಗಳು ಸಾಧ್ಯವಾಗಿರುವುದರಿಂದ ಸ್ವಲ್ಪ ಪ್ರೀತಿಯನ್ನು ಅವರಿಗೆ ಕೊಡೋಣ. ಕೊನೆಯದಾಗಿ ಈ ಅದ್ಭುತವಾದ ದೇವರ ಪ್ರೀತಿಯನ್ನು ನಮಗೆ ನಾವೇ ಕೊಟ್ಟುಕೊಳ್ಳುವ ಸಮಯ. ನಿಮಗೆ ಒಪ್ಪಿಗೆ ಇದ್ದಲ್ಲಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ದೇಹಕ್ಕೆ ನೀವೇ ತೊಟ್ಟಿ ಹಾಕಿಕೊಳ್ಳಿ. ಹೀಗೆ ಹೇಳಿ, ನಾನು ನನ್ನನ್ನು ತುಂಬ ಪ್ರೀತಿಸಿಕೊಳ್ಳುತ್ತಿದ್ದೇನೆ. ದೇವರ ಶಕ್ತಿಯನ್ನು ನನ್ನಲ್ಲಿ ನಾನು ತುಂಬಿಕೊಳ್ಳುತ್ತಿದ್ದೇನೆ. ಐ ಲವ್ ಮೀ. ಸಣ್ಣ ಮಗುವಿನಂತೆ ನಿಮ್ಮನ್ನು ನೀವು ಪ್ರೀತಿಸಿ. ನಾನು ನನ್ನನ್ನು ಪ್ರೀತಿಸಿಕೊಳ್ಳುತ್ತಿದ್ದೇನೆ. ಐ ಲವ್ ಮೀ. ಐ ಲವ್ ಮೀ. ಈಗ ಜೋರಾಗಿ ಹೇಳಿ, ಐ ಲವ್ ಮೀ. ನಾನು ನನ್ನನ್ನು ಬಹಳ ಇಷ್ಟಪಡುತ್ತೇನೆ. ನೀವು ಈಗ ತುಂಬ ಸಂತೋಷದಲ್ಲಿದ್ದೀರಿ. ಕಣ್ಣುಗಳನ್ನು ನಿಧಾನವಾಗಿ ತೆರೆಯಿರಿ. ಕೈ ಕಾಲುಗಳನ್ನು ಫ್ರೀ ಮಾಡಿಕೊಳ್ಳಿ. ಧ್ಯಾನದಿಂದ ಹೊರಗೆ ಬನ್ನಿ.